ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಒಂದು ರೋಚಕವಾದ ಅಂದರೆ ಮೋಸ, ರಹಸ್ಯ ಮತ್ತು ಕ್ಷಣಕ್ಷಣಕ್ಕೂ ಬದಲಾಗುವ ಕೌಟುಂಬಿಕ ಸಂಬಂಧಗಳ ಕಥೆಯನ್ನು ನಾವು ನೋಡಲಿದ್ದೇವೆ. ಇದು ಸುಮ್ಮನೆ ಯಾವುದೋ ಒಂದು ಕುಟುಂಬದ ಕಥೆಯಲ್ಲ, ಬದಲಾಗಿ ಮನುಷ್ಯನ ಸ್ವಭಾವ, ಕಂಟ್ರೋಲ್ ಮಾಡುವ ಚಟ ಮತ್ತು ಅಧಿಕಾರದ ಆಟದ ಸುತ್ತ ನಡೆಯುವ ಒಂದು ಹೈ ವೋಲ್ಟೇಜ್ ಡ್ರಾಮಾ. ಬನ್ನಿ, ಇದರ ಪ್ರತಿಯೊಂದು ಹಂತವನ್ನು ಬಿಡಿಸಿ ನೋಡೋಣ. ನೋಡಿ, ಇದು ಸರಿಯೇ ತಪ್ಪೇ ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಈ ಕಥೆ ಶುರುವಿನಿಂದ ಕೊನೆಯವರೆಗೂ ಒಂಥರ ಸೈಕಲಾಜಿಕಲ್ ಥ್ರಿಲ್ಲರ್ ಫೀಲ್ ಕೊಡುತ್ತೆ. ಫೈನಲ್ ಆಗಿ ನಮ್ಮನ್ನೇ ಒಂದು ದೊಡ್ಡ ನೈತಿಕ ಗೊಂದಲಕ್ಕೆ ಅಂದ್ರೆ ಡಿಲಮಾಗೆ ದೂಡುತ್ತೆ. ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಅಷ್ಟು ಸುಲಭವಾಗಿ ಹೇಳೋಕ್ಕಾಗೋದೇ ಇಲ್ಲ. ಈ ಒಂದು ಕೋಟ್ ಇಡೀ ಕಥೆಯ ಒಳಮರ್ಮವನ್ನೇ ನಮ್ಮುಂದಿಡುತ್ತೆ. ಭಾಗ 1, ರಹಸ್ಯದ ಬಯಲು. ಕಥೆಯ ಕ್ಲೈಮ್ಯಾಕ್ಸ್ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಈ ಇಡೀ ನಾಟಕಕ್ಕೆ ಕಿಡಿ ಹೊತ್ತಿಸಿದ ಆ ಮೊದಲ ಘಟನೆ ಏನಪ್ಪಾ ಅಂತ ನೋಡ್ಲೇಬೇಕು. ಇಲ್ಲಿರೋದು ಮುಖ್ಯವಾಗಿ 3 ಕ್ಯಾರೆಕ್ಟರ್ಸ್. ಲೆಕ್ಕಾಚಾರದ ತಮ್ಮ ಚಂದ್ರು, ಒಂದು ದೊಡ್ಡ ರಹಸ್ಯ ಮುಚ್ಚಿಟ್ಟಿರೋ ಅಕ್ಕ ರೂಪಾ, ಮತ್ತೆ ಪಕ್ಕದ ಮನೆಯವನು ಜೊತೆಗೆ ಆರ್ಟಿಸ್ಟ್ ಆಗಿರೋ ಗೋಪಿ. ಕತೆ ಶುರುವಾಗೋದೇ ಚಂದ್ರುವಿನ ಕಣ್ಣಿಂದ. ತನ್ನ ಅಕ್ಕ ರೂಪಾ ಮತ್ತೆ ಆ ಪಕ್ಕದ ಮನೆ ಗೋಪಿ ಮಧ್ಯೆ ನಡೆಯುವ ಒಂದು ಅನುಮಾನಾಸ್ಪದ ಮಾತುಕತೆಯನ್ನ ಚಂದ್ರು ನೋಡ್ತಾನೆ. ಅಲ್ಲೇ ನೋಡಿ ಕಥೆಯ ಟ್ರ್ಯಾಕ್ ಚೇಂಜ್ ಆಗೋದು. ಒಂದು ಚಿಕ್ಕ ಡೌಟ್ ಎಷ್ಟು ಬೇಗ ಒಂದು ಸೀರಿಯಸ್ ಇನ್ವೆಸ್ಟಿಗೇಷನ್ ಆಗಿ ಬದಲಾಗುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಚಂದ್ರು ಸುಮ್ಮನೆ ನೋಡಿ ಸುಮ್ಮನಾಗಲ್ಲ. ಕಿಟಕಿ ಹಿಂದಿನಿಂದ ಇಣುಕಿ ಅವರಿಬ್ಬರ ಫೋಟೋಗಳನ್ನು ತನ್ನ ಫೋನಲ್ಲಿ ಕ್ಲಿಕ್ ಮಾಡ್ತಾನೆ. ಆ 1 ಸೆಕೆಂಡ್ ಮುಂದಿನ ಅತಿದೊಡ್ಡ ಸಂಚಿಗೆ ಬುನಾದಿಯಾಗುತ್ತೆ. ಭಾಗ 2, ಸಂಚು ರೂಪಿಸುವುದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ದೃಶ್ಯ ನೋಡ್ದ ತಕ್ಷಣ ಚಂದ್ರು ಕೋಪಗೊಂಡು ಗಲಾಟೆ ಮಾಡಲ್ಲ. ಬದಲಾಗಿ ಸಿಕ್ಕಾಬಟ್ಟೆ ಕೂಲಾಗಿ ಪಕ್ಕ ಕ್ಯಾಲ್ಕುಲೇಷನ್ನಿಂದ ಮುಂದಿನ ಪ್ಲಾನ್ ಮಾಡ್ತಾನೆ. ಇದನ್ನೇ ಪೂರ್ವ ನಿಯೋಜಿತ ತಂತ್ರ ಅಥವಾ ಪ್ರೀಮೆಡಿಟೇಟೆಡ್ ಲೆವರೇಜ್ ಅನ್ನೋದು. ರೂಪಾಳನ್ನ ನೇರವಾಗಿ ಕೇಳೋ ಬದಲು ಆ ಫೋಟೋಗಳನ್ನಿಟ್ಕೊಂಡು ಅಕ್ಕನನ್ನೇ ಬ್ಲ್ಯಾಕ್ ಮೇಲ್ ಮಾಡಿ ಕಂಟ್ರೋಲ್ಗೆ ತಗೋಬೇಕು ಅಂತ ಅವನು ಡಿಸೈಡ್ ಮಾಡ್ತಾನೆ. ಇದು ಬರೀ ಸಾಕ್ಷಿ ಅಲ್ಲ, ಇದೊಂದು ಪವರ್ಫುಲ್ ವೆಪನ್. ಈ ವೆಪನ್ ಅನ್ನ ಅವನು ಹೇಗೆ ಯೂಸ್ ಮಾಡ್ತಾನೆ ಅನ್ನೋದೇ ಅವನ ಕುತಂತ್ರದ ಹೈಲೈಟ್. ಇಲ್ಲಿ ಚಂದ್ರು ಎಷ್ಟು ಪಕ್ಕಾ ಪ್ಲಾನ್ ಮಾಡ್ತಾನೆ ಅಂದ್ರೆ, ಬರೀ ಡಿಜಿಟಲ್ ಫೋಟೋ ಇಟ್ಕೊಂಡು ಸುಮ್ಮನಾಗಲ್ಲ, ಅದನ್ನ ಎಡಿಟ್ ಮಾಡಿ ಕ್ಲಿಯರ್ ಮಾಡ್ತಾನೆ, ಪ್ರಿಂಟ್ ಹಾಕ್ಸ್ತಾನೆ. ಆಮೇಲೆ ಅಪ್ಪ ಅಮ್ಮ ಹಾಗೂ ಗೋಪಿ ಎಲ್ಲರೂ ಊರಲ್ಲಿಲ್ಲದೆ ಇರೋ ಒಂದು ಪರ್ಫೆಕ್ಟ್ ಮಧ್ಯಾಹ್ನಕ್ಕಾಗಿ ಕಾಯ್ತಾನೆ. ಅಕ್ಕ ಸಂಪೂರ್ಣವಾಗಿ ಒಂಟಿಯಾಗಿರೋ ಟೈಮ್ ನೋಡಿ ತನ್ನ ಬಲೆ ಬೀಸ್ತಾನೆ. ಭಾಗ 3, ಮುಖಾಮುಖಿ. ಸರಿ, ಇಲ್ಲಿವರೆಗೂ ಹೆಣಿದ ಬಲೆ ಈಗ ಹೇಗೆ ಕಥೆಯ ಇಮೋಷನಲ್ ಪೀಕ್ ಅಂದ್ರೆ ಕ್ಲೈಮ್ಯಾಕ್ಸ್ ಆಗಿ ಕನ್ವರ್ಟ್ ಆಗತ್ತೆ ಅಂತ ನೋಡೋಣ ಬನ್ನಿ. ಕಾಲೇಜಿನಿಂದ ಬಂದ ತಕ್ಷಣ ಫೋಟೋನ ನೇರವಾಗಿ ಅಕ್ಕನ ಕೈ ಕೊಡಲ್ಲ. ಬದಲಾಗಿ ಯಾರೋ ಪೋಸ್ಟ್ಮ್ಯಾನ್ ಈ ಕವರ್ ಹೊರಗೆ ಹಾಕಿ ಹೋದ್ರು ಅಂತ ಒಂದು ಸುಳ್ಳು ಕತೆ ಕಟ್ತಾನೆ. ಹೀಗೆ 3ನೇ ವ್ಯಕ್ತಿ ಇದನ್ನ ತಂದು ಕೊಟ್ಟ ಅಂತ ಹೇಳಿ ಅಕ್ಕನ ಮನಸ್ಸಲ್ಲಿ ಇರೋ ಭಯ ಮತ್ತೆ ಆತಂಕನ ಡಬಲ್ ಮಾಡ್ತಾನೆ ಚಂದ್ರು. ಆ ಕವರ್ ಓಪನ್ ಮಾಡಿ ಫೋಟೋ ನೋಡಿದ ತಕ್ಷಣ ರೂಪಾಗೆ ಅಕ್ಷರಶಃ ನಡ್ಕ ಹುಟ್ಟುತ್ತೆ. ಇದು ಯಾರಿಗೆ ಸಿಕ್ಕಿದೆ, ಯಾರು ನೋಡಿದ್ದಾರೆ ಅನ್ನೋವಳ ಮಾತು ಅವಳೊಳಗೆ ಎಷ್ಟೊಂದು ಭಯ, ಎಷ್ಟೊಂದು ಅಸಹಾಯಕತೆ ತುಂಬಿದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಅವಳ ಈ ಗೊಂದಲದ ಮಧ್ಯೆ ಚಂದ್ರು ಬಾಂಬ್ ಸಿಡಿಸ್ತಾನೆ. ಭಯಪಡಬೇಡ ಅಕ್ಕ, ಆ ಫೋಟೋ ತೆಗೆದು ನಾನೇ, ಈಗ ನೀನು ನಾನು ಹೇಳ್ದಂತೆ ಕೇಳಬೇಕು ಅಂತಾನೆ. ಈ ಒಂದೇ ಒಂದು ಡೈಲಾಗಿಂದ ಇಡೀ ಸಿಚುವೇಶನ್ ಕಂಟ್ರೋಲ್ ತನ್ನ ಕೈಗೆ ತಗೊಳ್ತಾನೆ. ಅಲ್ಲೇ ನೋಡಿ ರೂಪಾ ಅವನ ಹಿಡಿತಕ್ಕೆ ಸಂಪೂರ್ಣವಾಗಿ ಸಿಕ್ಕಿ ಬೀಳೋದು. ಭಾಗ 4, ಅಂತಿಮ ಬೆದರಿಕೆ. ಒಂದು ಬೆದರಿಕೆ ಓಪನ್ ಆಗಿ ಹೊರಬಂದಾಗ ಈ ಪವರ್ ಡೈನಾಮಿಕ್ಸ್ ಹೇಗೆ ಕಂಪ್ಲೀಟ್ ಆಗಿ ಉಲ್ಟಾ ಆಗತ್ತೆ ಅನ್ನೋದು ಇಲ್ಲಿನ ಕ್ರೂಷಿಯಲ್ ಪಾಯಿಂಟ್. ಒಂದ್ ಕಡೆ ರೂಪಾ ಅಳ್ತಾ ನನ್ನ ಲೈಫ್ ಹಾಳಾಯ್ತು, ಗೋಪಿನೇ ನನ್ನನ್ನು ಫೋರ್ಸ್ ಮಾಡಿದ್ದು ಅಂತ ಅವನ ಮೇಲೆ ಗೂಬೆ ಕೂರ್ಸಕ್ ಟ್ರೈ ಮಾಡ್ತಾಳೆ. ಆದ್ರೆ ಚಂದ್ರು ಜಸ್ಟ್ ಡೆಡ್ ಗೋಲ್ಡ್. ಅವಳ ಕಣ್ಣೀರನ್ನ ಸ್ವಲ್ಪವೂ ಕೇರ್ ಮಾಡದೆ ಫೋಟೋದಲ್ಲಿ ಎಲ್ಲವೂ ಸ್ಪಷ್ಟವಾಗಿದೆ ಅಂತ ಅವಳ ಮಾತನ್ನೇ ಕಟ್ ಮಾಡ್ತಾನೆ. ಇಲ್ಲಿ ಎಮೋಷನ್ಸ್ಗಿಂತ ಆ ಸಾಕ್ಷ್ಯನೇ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಆಗ ಚಂದ್ರು ತನ್ನ ಬ್ರಹ್ಮಾಸ್ತ್ರ ಬಿಡ್ತಾನೆ. ರೂಪಾಳ ಮದುವೆಯನ್ನೇ ಟಾರ್ಗೆಟ್ ಮಾಡಿ ತಾನು ಹೇಳಿದಂತೆ ಕೇಳಿದಿದ್ರೆ ಈ ಫೋಟೋಗಳನ್ನ ನೇರವಾಗಿ ಅವಳ ಗಂಡನಿಗೆ ಕಳಿಸೋದಾಗಿ ವಾರ್ನಿಂಗ್ ಕೊಡ್ತಾನೆ. ಇದು ಅಕ್ಷರಶಃ ರೂಪಾಗೆ ಎಲ್ಲಾ ದಾರಿಗಳನ್ನ ಬಂದ್ ಮಾಡೋ ಒಂದು ಡೆಡ್ಲಿ ಮೂವ್. ಸರಿ ಚಂದ್ರು, ನಿನಗೇನ್ ಬೇಕು ಹೇಳು, ಈ ಸಮಯವನ್ನು ವ್ಯರ್ಥ ಮಾಡಬೇಡ. ಸಂಪೂರ್ಣವಾಗಿ ಕಾರ್ನರ್ ಆದ ರೂಪಾ ಕೊನೆಗೆ ಒಪ್ಪಿಕೊಳ್ಳಲೇಬೇಕಾಗುತ್ತೆ. ಇದು ಚಂದ್ರುವಿನ ಬ್ಲ್ಯಾಕ್ ಮೇಲ್ ಪ್ಲಾನ್ನ 100ಕ್ಕೆ 100ರಷ್ಟು ಸಕ್ಸಸ್ ಅನ್ನ ತೋರಿಸುತ್ತೆ. ಅವಳು ಶರಣಾಗ್ತಾಳೆ, ಚಂದ್ರು ಗೆಲ್ತಾನೆ. ಭಾಗ 5, ನೈತಿಕತೆಯ ಪ್ರಶ್ನೆ. ಚಂದ್ರು ವಿಜಯದ ನಗೆ ನಕ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಆದ್ರೆ ಕತೆ ಸೈಲೆಂಟ್ ಆಗಿ ಜಡ್ಜ್ ಮಾಡೋ ಜವಾಬ್ದಾರಿಯನ್ನ ನಿಮ್ಮೆಲ್ಲರ ಹೆಗಲಿಗೆ ಹಾಕ್ಬಿಡುತ್ತೆ. ನಾವಿಲ್ಲಿ ಸಂಪೂರ್ಣವಾಗಿ ನ್ಯೂಟ್ರಲ್ ಆಗಿರಲೇಬೇಕು. ಯಾಕೆಂದ್ರೆ ಮೂಲ ಕಥೆ ಯಾವುದೇ ಸ್ಟ್ಯಾಂಡ್ ತಗೊಳ್ಳಲ್ಲ.
ಸಂಬಂಧದಲ್ಲಿ ಮೋಸ ಮಾಡಿದ್ರೆ ಅದಕ್ಕೆ ಬ್ಲ್ಯಾಕ್ ಮೇಲ್ ಮಾಡೋದೇ ಸರಿಯಾದ ಶಿಕ್ಷಣ. ಈ ಬಗ್ಗೆ ಕಥೆ ಎಲ್ಲೂ ಆನ್ಸರ್ ಕೊಡಲ್ಲ. ನಮ್ಮ ಈ ವಿಶ್ಲೇಷಣೆಯ ಕೆಲಸ ಕೂಡ ಕಥೆಯ ಎಳೆಗಳನ್ನ ನಿಮ್ಮ ಮುಂದಿಡದೆ ಹೊರತು ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಜಡ್ಜ್ ಮಾಡೋದಲ್ಲ. ಹಾಗಾದ್ರೆ ಚಂದ್ರುವಿನ ಈ ಕ್ಯಾಲ್ಕುಲೇಟೆಡ್ ಬ್ಲ್ಯಾಕ್ಮೇಲ್ ಒಂದು ದ್ರೋಹಕ್ಕೆ ಸರಿಯಾದ ರಿವೆಂಜ, ಅಥವಾ ಅವನ ಈ ಕುತಂತ್ರ ಅದಕ್ಕಿಂತಲೂ ದೊಡ್ಡ ನೈತಿಕತೆಯ ಅಧಃಪತನನ? ಈ ಕಥೆಯಲ್ಲಿನ ನಿಜವಾದ ವಂಚನೆ ಎಲ್ಲಿದೆ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಒಂದು ದೊಡ್ಡ ಕಗ್ಗಂಟಿನಲ್ಲಿ ಸಿಲುಕಿಸುತ್ತೆ. ನಮ್ಮ ಸಂಬಂಧಗಳಲ್ಲಿ ಅಡಗಿರಬಹುದಾದ ಇಂತಹ ಡಾರ್ಕ್ ಸೀಕ್ರೆಟ್ಸ್ ಬಗ್ಗೆ ಯೋಚಿಸುವಂತೆ ಮಾಡುತ್ತೆ. ಈ ಆಳವಾದ ಪ್ರಶ್ನೆಯೊಂದಿಗೆ ಇವತ್ತಿನ ವಿಶ್ಲೇಷಣೆ ಮುಗಿಸೋಣ. ಈ ಕಾಂಪ್ಲೆಕ್ಸ್ ಸ್ಟೋರಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸಿಗೋಣ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ.